ಬೆಂಗಳೂರು ನಗರದ ಹೃದಯ ಭಾಗದಲ್ಲೇ ಇರುವಂತಹ ಆಸ್ಪತ್ರೆಯೊಂದರ ಅವ್ಯವಸ್ಥೆಯನ್ನು ಇವತ್ತಿನ ರಿಪೋರ್ಟ್ನಲ್ಲಿ ತೋರಿಸ್ತಾ ಇದ್ದೀವಿ. ಈ ಆಸ್ಪತ್ರೆಗೆ ಮೊದಲು ಆಪರೇಷನ್ ಆಗಬೇಕಾಗಿದೆ. ಹೆರಿಗೆಗಾಗಿ ಬರುವಂತ ಬಡ ಹೆಣ್ಮಕ್ಕಳಿಗೆ ಇದೆಂತ ಶಿಕ್ಷೆ ಇಲ್ಲಿ. ಕೆಸಿ ಜನರಲ್ ಆಸ್ಪತ್ರೆಯ ಅವ್ಯವಸ್ಥೆಯ ಕರ್ಮಕಾಂಡವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೆಸಿ ಜನರಲ್ ಆಸ್ಪತ್ರೆಗೆ ನಿತ್ಯವೂ ಕೂಡ ನೂರಾರು ರೋಗಿಗಳು ಬರ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಹೆರಿಗೆಗಾಗಿ ಕೂಡ ಬಡ ಹೆಣ್ಮಕ್ಕಳು ಇಲ್ಲಿಗೆ ಬರ್ತಾರೆ. ಆದ್ರೆ ಈ ಆಸ್ಪತ್ರೆಯಲ್ಲಿ ಲಿಫ್ಟ್ ಇದ್ರೂ ಕೂಡ ವರ್ಕ್ ಆಗಲ್ಲ. ಸಾರ್ವಜನಿಕರ ಸೇವೆಗಾಗಿ ಲಿಫ್ಟ್ ಸೌಲಭ್ಯ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ, ಆದ್ರೆ ಅದು ವರ್ಕ್ ಆಗ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ಧೂಳು ಹಿಡಿದು ಕೆಟ್ಟು ನಿಂತಿದೆ ಲಿಫ್ಟ್ ಇಲ್ಲದೆ ಗರ್ಭಿಣಿಯರು ಪರದಾಟವನ್ನ ನಡೆಸುವಂತ ಪರಿಸ್ಥಿತಿ. ಸಿಬ್ಬಂದಿಗಳಿಗೂ ಇಲ್ಲಿ ಲಿಫ್ಟ್ ಇಲ್ಲದೆ ಸಂಕಷ್ಟ ಉಂಟಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಗೆ ಸಾವಿರಾರು ರೋಗಿಗಳು ಬರ್ತಾರೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಬೆಂಗಳೂರು ನಗರದ ಹೃದಯ ಭಾಗದಲ್ಲೇ ಇರುವಂತಹ ಆಸ್ಪತ್ರೆ ಇದು. ನಿತ್ಯವೂ ಕೂಡ ಸಾವಿರಾರು ರೋಗಿಗಳು ಇಲ್ಲಿ ಚಿಕಿತ್ಸೆಗಾಗಿ ಬರ್ತಾರೆ, ಗರ್ಭಿಣಿಯರು ಬರ್ತಾರೆ. ಆದ್ರೆ ಇಲ್ಲಿ ಲಿಫ್ಟ್ ವರ್ಕ್ ಆಗ್ತಾ ಇಲ್ಲ, ಕೆಟ್ಟು ನಿಂತಿದೆ. ಅದನ್ನ ಸರಿ ಮಾಡೋದಕ್ಕೂ ಕೂಡ ಹೋಗ್ತಾ ಇಲ್ಲ. ಸಾರ್ವಜನಿಕರ ಸೇವೆಗಾಗಿ ಲಿಫ್ಟ್ ಸೌಲಭ್ಯ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ, ಆದ್ರೆ ಅದು ಯಾವುದೇ ರೀತಿಯಲ್ಲೂ ಕೂಡ ವರ್ಕ್ ಆಗ್ತಾ ಇಲ್ಲ. ಆಸ್ಪತ್ರೆಯಲ್ಲಿ ಧೂಳು ಹಿಡಿದು ಕೆಟ್ಟು ನಿಂತಿದೆ. ಆಸ್ಪತ್ರೆಯಲ್ಲಿ ನಿತ್ಯವೂ ಕೂಡ ಸಾವಿರಾರು ರೋಗಿಗಳು ಬರ್ತಾರೆ. ಲಿಫ್ಟ್ ಕೆಟ್ಟು ಹೋಗಿ ಸುಮಾರು ಅನೇಕ ದಿನ ಆದ್ರೂ ಕೂಡ ಯಾರು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾರಿಗೂ ಕೂಡ ಕೇರಿಲ್ಲ. ಲಿಫ್ಟ್ ಇಲ್ಲದೆ ಮೆಟ್ಟಿಲು ಹತ್ತೋದಕ್ಕೆ ಗರ್ಭಿಣಿಯರು ಕೂಡ ಕಷ್ಟಪಡ್ತಾರೆ. ನಿತ್ಯ 100ಕ್ಕೂ ಹೆಚ್ಚು ಗರ್ಭಿಣಿಯರು ಹೆರಿಗೆಗಾಗಿ ಇಲ್ಲಿಗೆ ಬರ್ತಾರೆ. ಆಸ್ಪತ್ರೆಯ ಮೊದಲ ಮಹಡಿಯಲ್ಲಿ ಡೆಲಿವರಿ OPD ಇದೆ. 2ನೇ ಮಹಡಿಯಲ್ಲಿ ಬಾಣಂತಿ ಮತ್ತು ಮಗುವಿನ ಆರೈಕೆಯ ಕೊಠಡಿ ಇದೆ. ಲಿಫ್ಟ್ ಇಲ್ಲದೆ ರೋಗಿಗಳನ್ನ ಶಿಫ್ಟ್ ಮಾಡೋದಿಕ್ಕೆ ಸಿಬ್ಬಂದಿಗಳಿಗೆ ಕೂಡ ಇಲ್ಲಿ ಕಷ್ಟ. ಆ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ. ಹಾಗಿದ್ರೂ ಕೂಡ ಯಾರು ಇಲ್ಲಿ ಈ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಅನೇಕ ದಿನ ಆಗೋದ್ರೂ ಕೂಡ ಅದನ್ನು ಸರಿ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಯಾರು ಕೂಡ ಇದ್ದಂತಿಲ್ಲ. ಈ ರೀತಿಯಾಗಿರುವಂತಹ ಪರಿಸ್ಥಿತಿ ಇದು. ನಗರದ ಹೃದಯ ಭಾಗದಲ್ಲೇ ಇರುವಂತಹ ಕೆಸಿ ಜನರಲ್ ಆಸ್ಪತ್ರೆಯ ಪರಿಸ್ಥಿತಿ ಇದು. ಲಿಫ್ಟ್ ಕೆಟ್ಟು ಹೋಗಿ ಅನೇಕ ದಿನಗಳಾಗಿದೆ. ಇನ್ನೂ ಕೂಡ ಅದನ್ನು ಸರಿ ಮಾಡೋದಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.